ಸ್ಯಾಂಡಲ್ವುಡ್ಗೆ ಮತ್ತೆ ಕಮ್‌ಬ್ಯಾಕ್ ಆಗ್ತಿದ್ದಾರೆ ಕುನಾಲ್ ಗಾಂಜಾವಾಲ ಎನ್ನುವಂಥದ್ದು ಮತ್ತೆ ಕರೆ ತರ್ತಾ ಇದ್ದಾರೆ. ಅದು ಪಾರ್ಟ್ನರ್ ಸಿನಿಮಾದ ಮೂಲಕ ಎಷ್ಟು ಖುಷಿ ಆಗ್ತದೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು ವಂಡರ್ಫುಲ್ ವಾಯ್ಸು. ಆ್ಯಂಡ್ ಈ ಹಿಂದೆ ನಂದು ತಾಜ್ ಮಹಲ್ ಸಿನಿಮಾದ ಖುಷಿಯಾಗಿದೆ ಮಾತ್ರ ಅಲ್ಲದೆ ಅಪ್ಪು ಸರಿಗೆ, ದರ್ಶನ್ ಸರಿಗೆ ತುಂಬ ಬಿಗ್ ಹಿಟ್ಸು ಕೊಟ್ಟಂಥ ಸಿಂಗರ್ ಅವರು. ಸೊ ಒಂದು ಅಂದರೆ ಈ ಸಾಂಗಿಗೆ ನಾವು ಸುಮ್ಮನೆ ಹಾಕಿದ್ದಂತನಲ್ಲ, ಆ ರಿಕ್ವೈರ್ಮೆಂಟ್ ಕೇಳ್ತಾ ಇತ್ತು ಅವ್ರ ವಾಯ್ಸ್ ಈ ಸಿನಿಮಾಗೆ, ಅದು ಈ ಸಾಂಗಿಗೆ. ಐ ಥಿಂಕ್ ಹಿಂದೆ ಆ ಸಾಂಗ್ಗಳನ್ನ ಹೆಂಗೆ ಎಂಜಾಯ್ ಮಾಡಿದ್ದಾರೆ ಫ್ಯಾನ್ಸ್, ಈವನ್ ಈ ಜನ್ರೇಷನ್ ಈ ಟ್ರೆಂಡಲ್ಲಿ ಕೂಡ ಅಷ್ಟೇ ಇಷ್ಟಪಡ್ತಾರೆ, ಅಷ್ಟೇ ಕೊಂಡಾಡ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ. ಸರ್, ನೀವು ಜೂಲಿಯೆಟ್ನ ಹುಡುಕ್ತಾ ಇದ್ರಂತೆ, ಅದ್ರ ಜೊತೆಗೆ ಜೂಲಿಯೆಟ್ ಸಿಕ್ಕಾದ್ಮೇಲೆ ಒಂದ್ಸರಿ ಭೇಟಿ ಆಗೋಣ ಅಂದ್ರಂತೆ. ಈಗ ನೋಡಿದ್ರೆ ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ. ಜೂಲಿಯೆಟ್ನ ಹುಡುಕ್ತಾ ಇದ್ದೆ, ಆಮೇಲೆ ಗೊತ್ತಾಯ್ತು ನಾನು ರೋಮಿಯೋ ಆಗಿರಲಿಲ್ಲ ಇನ್ನೂ ಅಂತ. ಸೊ ಜೂಲಿಯೆಟ್ ಸಿಗಬೇಕಂದ್ರೆ ಫಸ್ಟ್ ನಾನು ರೋಮಿಯೋ ಆಗಬೇಕಂತ ಅಂದ್ಬಿಟ್ಟು ನಾನು ರೋಮಿಯೋ ಆದೆ, ಆಮೇಲೆ ಜೂಲಿಯೆಟ್ ಸಿಕ್ಕರು. ಈಗ ಅದು ಪಾರ್ಟ್ನರ್ ಆಗಿ ತೆರೆ ಮೇಲೆ ಬರ್ತಾ ಇದೆ. ನಾನು ತುಂಬ ಆ ಕುತೂಹಲ ತಡೆಯೋಕ್ಕಾಗದೆ ನಿಮ್ಮ ಡೈರೆಕ್ಟರ್ ಬೆನ್ಬಿದ್ದು ಆ ಗ್ಲಿಮ್ಸ್ನ ನೋಡಿದೆ ಸಾಂಗ್ದು. ಸೊ ಅದರಲ್ಲೊಂದು ಹುಕ್ ಸ್ಟೆಪ್ಸ್ ಇದೆ. ಸೊ ಅದೇನಾದರೂ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಪಡ್ಡೆ ಹುಡುಗರು ನಿದ್ದೆಗೆಡಿಸ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಆ ಕಪಲ್ಸ್ಗಳು ಆ ರೀತಿ ಸ್ಟೆಪ್ ಹಾಕಕ್ಕೆ ಶುರು ಮಾಡ್ತಾರೆ. ಹೌದು, ತುಂಬ ಲೈವ್ಲಿ, ತುಂಬ ಎಂಜಾಯ್ ಮಾಡುವಂಥದ್ದು, ತುಂಬ ಖುಷಿ ಕೊಡೋಂಥ ಸ್ಟೆಪ್ಸ್ ಅದು. ಆ್ಯಂಡ್ ಎಫರ್ಟ್ಲೆಸ್ ಆಗಿ ಮಾಡುವಂಥ ಸ್ಟೆಪ್. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ. ಸಾಂಗ್ ಟ್ರೆಂಡಲ್ಲಿ ಬರುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಹುಕ್ ಸ್ಟೆಪ್ಸು ವೈರಲ್ ಆಗುತ್ತೆ ಅಂತ ನಂಬಿಕೆ ಇದೆ. ಕುನಾಲ್ ಗಾಂಜಾವಾಲ ಅವ್ರ ವಾಯ್ಸ್ ಇಷ್ಟಪಡ್ತಾರೆ ಅನ್ನೋದು ನಂಗೆ ತುಂಬ ನಂಬಿಕೆ ಇದೆ. ಆ್ಯಂಡ್ ಎಸ್ಪೆಷಲಿ ನಂದು ಬೃಂದ ಅವ್ರ ಪೇರ್ನ ತುಂಬ ಇಷ್ಟಪಡ್ತಾರೆ ಅಂತ ಅದೊಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ. ನಾನು ಅದೇ ಕೇಳ್ತಾ ಇದ್ದೆ, ಅಂದರೆ ಸಾಕಷ್ಟು ನಟಿಯರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಸೊ ಬೃಂದ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ಎಷ್ಟು ಖುಷಿ ಆಗ್ತದೆ. ಯಾವಾಗಲೂ ಒಂದು ನಟಿ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದು ಖುಷಿ ಆಗೋದು ಯಾವಾಗ ಅಂತಂದರೆ, ನಾವು ತುಂಬ ಇನ್ವಾಲ್ವ್ ಆಗಿಬಿಡ್ತೀವಿ ಸಿನಿಮಾದಲ್ಲಿ, ತುಂಬ ಹತ್ರ ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀವಿ. ಕ್ಯಾರೆಕ್ಟ್ರನ್ನಾಗಿರ್ಬೋದು, ಸಿನಿಮಾನಾಗಿರ್ಬೋದು, ಕಥೆನಾಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಅಷ್ಟೇ ಸೇಮ್ ರ್ಯಾಪು, ಸೇಮ್ ಇನ್ವಾಲ್ವ್ಮೆಂಟ್ ಫಾರ್ ದಿ ಸಿನಿಮಾ, ಫಾರ್ ದಿ ಕ್ಯಾರೆಕ್ಟರ್ ಒಂದು ಆರ್ಟಿಸ್ಟಲ್ಲಿ ಕಂಡಾಗ ಅದ್ರ ಮೇಲೆ ಅವ್ರ ಮೇಲೆ ಒಂದು ಎಕ್ಸ್ಟ್ರಾ ಅಭಿಮಾನ ಹುಟ್ಟುತ್ತೆ. ಇಟ್ಸ್ ನಾಟ್ ದಟ್ ವೈಯಕ್ತಿಕವಾಗಿ ಇಷ್ಟ ಆಗ್ತಾರೆ ಅಥವಾ ನೋಡೋಕ್ಕೆ ಚೆನ್ನಾಗಿದ್ದಾರೆ, ಅದಲ್ಲ. ಫಸ್ಟ್ ಬ್ಯೂಟಿ ಈಸ್ ದಿ ಡೆಡಿಕೇಶನ್ ಫಾರ್ ದಿ ವರ್ಕ್. ಆ ಸಿನಿಮಾನ ಅವ್ರು ಹೆಂಗೆ ಕನ್ಸೀವ್ ಮಾಡ್ತಾರೆ, ಕ್ಯಾರೆಕ್ಟರ್ನ ಹೆಂಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಮೊದಲನೇ ವಿಚಾರ. ಸೊ ಆ ಪ್ಯಾಷನ್ ಮತ್ತು ಆ ಡೆಡಿಕೇಶನ್, ಆ ಪ್ರೊಫೆಷ್ನಲಿಸಮ್ ಕಂಡಾಗ ಫಾರ್ ದ್ಯಾಟ್ ಪ್ರೊಫೆಷ್ನಲ್ ಕ್ಯಾರೆಕ್ಟರ್ ಅಷ್ಟು ಇಷ್ಟ ಆಗ್ತಾರೆ ಅವರು. ಸೊ ಅಲ್ಲೇ ನಿಮಗೆ ಅದು ಕೆಮಿಸ್ಟ್ರಿ ಕಾಣಿಸೋದು. ಸ್ಯಾಂಡಲ್ವುಡ್ಗೆ ಮತ್ತೆ ಕಮ್‌ಬ್ಯಾಕ್ ಆಗ್ತಿದ್ದಾರೆ ಕುನಾಲ್ ಗಾಂಜಾವಾಲ ಎನ್ನುವಂಥದ್ದು ಮತ್ತೆ ಕರೆ ತರ್ತಾ ಇದ್ದಾರೆ. ಅದು ಪಾರ್ಟ್ನರ್ ಸಿನಿಮಾದ ಮೂಲಕ ಎಷ್ಟು ಖುಷಿ ಆಗ್ತದೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು ವಂಡರ್ಫುಲ್ ವಾಯ್ಸು. ಆ್ಯಂಡ್ ಈ ಹಿಂದೆ ನಂದು ತಾಜ್ ಮಹಲ್ ಸಿನಿಮಾದ ಖುಷಿಯಾಗಿದೆ ಮಾತ್ರ ಅಲ್ಲದೆ ಅಪ್ಪು ಸರಿಗೆ, ದರ್ಶನ್ ಸರಿಗೆ ತುಂಬ ಬಿಗ್ ಹಿಟ್ಸು ಕೊಟ್ಟಂಥ ಸಿಂಗರ್ ಅವರು. ಸೊ ಒಂದು ಅಂದರೆ ಈ ಸಾಂಗಿಗೆ ನಾವು ಸುಮ್ಮನೆ ಹಾಕಿದ್ದಂತನಲ್ಲ, ಆ ರಿಕ್ವೈರ್ಮೆಂಟ್ ಕೇಳ್ತಾ ಇತ್ತು ಅವ್ರ ವಾಯ್ಸ್ ಈ ಸಿನಿಮಾಗೆ, ಅದು ಈ ಸಾಂಗಿಗೆ. ಐ ಥಿಂಕ್ ಹಿಂದೆ ಆ ಸಾಂಗ್ಗಳನ್ನ ಹೆಂಗೆ ಎಂಜಾಯ್ ಮಾಡಿದ್ದಾರೆ ಫ್ಯಾನ್ಸ್, ಈವನ್ ಈ ಜನ್ರೇಷನ್ ಈ ಟ್ರೆಂಡಲ್ಲಿ ಕೂಡ ಅಷ್ಟೇ ಇಷ್ಟಪಡ್ತಾರೆ, ಅಷ್ಟೇ ಕೊಂಡಾಡ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ. ಸರ್, ನೀವು ಜೂಲಿಯೆಟ್ನ ಹುಡುಕ್ತಾ ಇದ್ರಂತೆ, ಅದ್ರ ಜೊತೆಗೆ ಜೂಲಿಯೆಟ್ ಸಿಕ್ಕಾದ್ಮೇಲೆ ಒಂದ್ಸರಿ ಭೇಟಿ ಆಗೋಣ ಅಂದ್ರಂತೆ. ಈಗ ನೋಡಿದ್ರೆ ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ. ಜೂಲಿಯೆಟ್ನ ಹುಡುಕ್ತಾ ಇದ್ದೆ, ಆಮೇಲೆ ಗೊತ್ತಾಯ್ತು ನಾನು ರೋಮಿಯೋ ಆಗಿರಲಿಲ್ಲ ಇನ್ನೂ ಅಂತ. ಸೊ ಜೂಲಿಯೆಟ್ ಸಿಗಬೇಕಂದ್ರೆ ಫಸ್ಟ್ ನಾನು ರೋಮಿಯೋ ಆಗಬೇಕಂತ ಅಂದ್ಬಿಟ್ಟು ನಾನು ರೋಮಿಯೋ ಆದೆ, ಆಮೇಲೆ ಜೂಲಿಯೆಟ್ ಸಿಕ್ಕರು. ಈಗ ಅದು ಪಾರ್ಟ್ನರ್ ಆಗಿ ತೆರೆ ಮೇಲೆ ಬರ್ತಾ ಇದೆ. ನಾನು ತುಂಬ ಆ ಕುತೂಹಲ ತಡೆಯೋಕ್ಕಾಗದೆ ನಿಮ್ಮ ಡೈರೆಕ್ಟರ್ ಬೆನ್ಬಿದ್ದು ಆ ಗ್ಲಿಮ್ಸ್ನ ನೋಡಿದೆ ಸಾಂಗ್ದು. ಸೊ ಅದರಲ್ಲೊಂದು ಹುಕ್ ಸ್ಟೆಪ್ಸ್ ಇದೆ. ಸೊ ಅದೇನಾದರೂ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಪಡ್ಡೆ ಹುಡುಗರು ನಿದ್ದೆಗೆಡಿಸ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಆ ಕಪಲ್ಸ್ಗಳು ಆ ರೀತಿ ಸ್ಟೆಪ್ ಹಾಕಕ್ಕೆ ಶುರು ಮಾಡ್ತಾರೆ. ಹೌದು, ತುಂಬ ಲೈವ್ಲಿ, ತುಂಬ ಎಂಜಾಯ್ ಮಾಡುವಂಥದ್ದು, ತುಂಬ ಖುಷಿ ಕೊಡೋಂಥ ಸ್ಟೆಪ್ಸ್ ಅದು. ಆ್ಯಂಡ್ ಎಫರ್ಟ್ಲೆಸ್ ಆಗಿ ಮಾಡುವಂಥ ಸ್ಟೆಪ್. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ. ಸಾಂಗ್ ಟ್ರೆಂಡಲ್ಲಿ ಬರುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಹುಕ್ ಸ್ಟೆಪ್ಸು ವೈರಲ್ ಆಗುತ್ತೆ ಅಂತ ನಂಬಿಕೆ ಇದೆ. ಕುನಾಲ್ ಗಾಂಜಾವಾಲ ಅವ್ರ ವಾಯ್ಸ್ ಇಷ್ಟಪಡ್ತಾರೆ ಅನ್ನೋದು ನಂಗೆ ತುಂಬ ನಂಬಿಕೆ ಇದೆ. ಆ್ಯಂಡ್ ಎಸ್ಪೆಷಲಿ ನಂದು ಬೃಂದ ಅವ್ರ ಪೇರ್ನ ತುಂಬ ಇಷ್ಟಪಡ್ತಾರೆ ಅಂತ ಅದೊಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ. ನಾನು ಅದೇ ಕೇಳ್ತಾ ಇದ್ದೆ, ಅಂದರೆ ಸಾಕಷ್ಟು ನಟಿಯರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಸೊ ಬೃಂದ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ಎಷ್ಟು ಖುಷಿ ಆಗ್ತದೆ. ಯಾವಾಗಲೂ ಒಂದು ನಟಿ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದು ಖುಷಿ ಆಗೋದು ಯಾವಾಗ ಅಂತಂದರೆ, ನಾವು ತುಂಬ ಇನ್ವಾಲ್ವ್ ಆಗಿಬಿಡ್ತೀವಿ ಸಿನಿಮಾದಲ್ಲಿ, ತುಂಬ ಹತ್ರ ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀವಿ. ಕ್ಯಾರೆಕ್ಟ್ರನ್ನಾಗಿರ್ಬೋದು, ಸಿನಿಮಾನಾಗಿರ್ಬೋದು, ಕಥೆನಾಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಅಷ್ಟೇ ಸೇಮ್ ರ್ಯಾಪು, ಸೇಮ್ ಇನ್ವಾಲ್ವ್ಮೆಂಟ್ ಫಾರ್ ದಿ ಸಿನಿಮಾ, ಫಾರ್ ದಿ ಕ್ಯಾರೆಕ್ಟರ್ ಒಂದು ಆರ್ಟಿಸ್ಟಲ್ಲಿ ಕಂಡಾಗ ಅದ್ರ ಮೇಲೆ ಅವ್ರ ಮೇಲೆ ಒಂದು ಎಕ್ಸ್ಟ್ರಾ ಅಭಿಮಾನ ಹುಟ್ಟುತ್ತೆ.
ಇಟ್ಸ್ ನಾಟ್ ದಟ್ ವೈಯಕ್ತಿಕವಾಗಿ ಇಷ್ಟ ಆಗ್ತಾರೆ ಅಥವಾ ನೋಡೋಕೆ ಚೆನ್ನಾಗಿದ್ದಾರೆ ಅದಲ್ಲ. ಫಸ್ಟ್ ಬ್ಯೂಟಿ ಈಸ್ ದಿ ಡೆಡಿಕೇಶನ್ ಫಾರ್ ದಿ ವರ್ಕ್. ಆ ಸಿನಿಮಾನ ಅವ್ರು ಹೆಂಗೆ ಕನ್ಸ್ಯೂಮ್ ಮಾಡ್ತಾರೆ, ಕ್ಯಾರೆಕ್ಟ್ರನ್ನ ಹೆಂಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಮೊದಲನೇ ವಿಚಾರ. ಸೊ ಆ ಪ್ಯಾಷನ್ ಮತ್ತು ಆ ಡೆಡಿಕೇಶನ್, ಆ ಪ್ರೊಫೆಷ್ನಲಿಸಮ್ ಕಂಡಾಗ ಫಾರ್ ದ್ಯಾಟ್ ಪ್ರೊಫೆಷ್ನಲ್ ಕ್ಯಾರೆಕ್ಟರ್ ಅಷ್ಟು ಇಷ್ಟ ಆಗ್ತಾರೆ. ಸೊ ಅಲ್ಲೇ ನಿಮಗೆ ಅದು ಕೆಮಿಸ್ಟ್ರಿ ಕಾಣಿಸೋದು.